ಈಗ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಸ್ವಾಮಿ ಅಂಥೇಳಿ ರಾಜ್ಯಪಾಲರ ಬಳಿಯಲ್ಲಿ ಯಾಕೆ ಮೊರೆ ಹೋಗ್ತಾರೆ ಅಂತ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಅದೇನದು ಬೇರೆ ಯಾರಾದರೂ ಸೈಟ್ ವ್ಯಾಜ್ಯಗಳಾಗಿದ್ದಿದ್ರೆ ರಾಜ್ಯಪಾಲರಿಗೆ ಕೇಳಿ ಈ ಸೈಟ್ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡ್ತಾರಾ? ಸಹಜವಾಗಿದೆ, ಸರಳವಾಗಿದೆ ಒಂದು ಪ್ರಶ್ನೆ. ಆದರೆ ಈ ಪ್ರಶ್ನೆಗೆ ಉತ್ತರ ಏನಿದೆ ಅಂತ ಹೇಳಿದ್ರೆ, ನೋಡಿ, ಪ್ರಾಸಿಕ್ಯೂಷನ್ ಅನ್ನೋ ಒಂದು ವಿಚಾರ ಬಂದಾಗ, ಅದು ಮುಖ್ಯಮಂತ್ರಿ ಅಂತ ಒಂದು ವಿಚಾರ ಬಂದಾಗ ಅದರಲ್ಲಿ ರಾಜ್ಯಪಾಲರು ಹಸ್ತಕ್ಷೇಪ ಮಾಡಲೇಬೇಕಾಗತ್ತೆ. ಇದು ಕಾಮನ್ ಮ್ಯಾನ್ ಅಥವಾ ಸಾಮಾನ್ಯ ಜನರಿಗೆ ಅನ್ವಯ ಆಗಲ್ಲ. ಪ್ರಾಸಿಕ್ಯೂಷನ್ಗೆ ಒಂದು ಪೂರ್ವಾನುಮತಿ ಕೊಡಿ ಅಂತ ಕೇಳಿದಾಗ, ಅದು ರಾಜ್ಯಪಾಲರ ಬಳಿ ಹೋದಾಗ, ಇದಕ್ಕೆ ಮುಖ್ಯಮಂತ್ರಿ ಅಂಥವರ ಮೇಲೆ ಹೋದಾಗ ಇಂಥದ್ದು ಎಲ್ಲವೂ ಕೂಡ ಅಟ್ರಾಕ್ಟ್ ಆಗುತ್ತೆ. ಅಧಿಕಾರಿ ಮತ್ತು ರಾಜಕಾರಣಿಗಳಿಗೆ ಮಾತ್ರ ಇರ್ತಕ್ಕಂಥ ಸೌಲಭ್ಯ ಇದು. ಯಾವ ಥರ ಇದು ಅಂತ ಹೇಳಿದ್ರೆ, ವಿನಾಕಾರಣ ಅಧಿಕಾರಿಗೆ ತೊಂದರೆ ಕೊಡಬೇಕು, ಒಬ್ಬ ರಾಜಕಾರಣಿಗೆ ತೊಂದರೆ ಕೊಟ್ಬಿಡ್ಬೇಕು ಅಂಥೇಳಿ ಏನು ಮಾಡಿಬಿಡ್ತಾರೆ, ದೂರು ಕೊಟ್ಬಿಡೋದು. ಆವಾಗ ಅವು ತನಿಖೆ ಮಾಡಲಿ, ಕೆಟ್ಟೆಸ್ರು ಬರಲಿ ಅಂತ ಆಗ್ಬಿಡುತ್ತಲ್ಲ. ಅವಾಗೇನು ಮಾಡ್ತಾರೆ, ಸುಖ ಸುಮ್ಮನೆ ಎಂಕ ನಾಣಿ ಸೀನಾ ಈ ಥರದವ್ರು ಬಂದುಬಿಟ್ಟು ಏನೋ ಒಂದು ದೂರ ಗೀಚ್ಬಿಟ್ರೆ ಅದನ್ನೆಲ್ಲ ತನಿಖೆ ಮಾಡೋಕ್ಕೆ ಬರಲ್ಲ ಅಂಥೇಳಿ ಆವಾಗ ಏನು ಮಾಡುತ್ತೆ, ಕಾರ್ಯಾಂಗ ಹಾಗೂ ಶಾಸಕಾಂಗದ ವಿರುದ್ಧ ಸುಳ್ಳು ಆರೋಪ ಹೊರಿಸುವಂಥ ಸಾಧ್ಯತೆ ಇರುತ್ತಲ್ಲ. ಆವಾಗ ಯಾವುದೋ ದೂರು ಕೊಟ್ಟ ತಕ್ಷಣ ವಿಚಾರಣೆ ಮಾಡಿಬಿಡಿ, ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡಿ, ಆ ಥರ ಮಾಡಲ್ಲ. ಯಾಕಂದರೆ ಒಂದು ಈ ಕಡೆ ಅಧಿಕಾರಿ ಆದರೆ ಸರ್ಕಾರಿ ಅಧಿಕಾರಿ ಇರ್ತಾನೆ, ಅಥವಾ ಒಬ್ಬ ಜನಪ್ರತಿನಿಧಿ ಆಗಿದ್ದರೆ ಜನಗಳಿಂದ ಆರಿಸಲ್ಪಟ್ಟವನಿರ್ತಾನೆ. ಅಲ್ಲೊಬ್ಬ ಮನುಷ್ಯ ಅಷ್ಟೇ ಅವನು. ಆದರೆ 4 ಲಕ್ಷವೋ 5 ಲಕ್ಷವೋ ಜನಗಳಿಗೆ ಒಬ್ಬ ಪ್ರತಿನಿಧಿ ಇರ್ತಾನವನು. ಅದನ್ನು ಯಾರೂ ಕೂಡ ಮರಿಬಾರ್ದು. ಸೊ ಹಾಗಾಗಿ ಅಷ್ಟು ಜನಗಳ ಪ್ರತಿನಿಧಿ ಇದ್ದಾಗ ಇಂಥವೇನೋ ಒಂದು ಬರ್ತಾ ಇರ್ತವೆ ಅಂಥೇಳಿ ಇಲ್ಲೇನು ಮಾಡ್ತಾರೆ, ಈ ಥರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಅಧಿಕಾರಿನೋ ಸರ್ಕಾರ ನಡೆಸ್ತಕ್ಕಂಥ ರಾಜಕಾರಣಿಗಳಿಗೋ ಕಿರುಕುಳ ಆಗಬಾರ್ದು ಅನ್ನೋ ಉದ್ದೇಶದಿಂದ ಒಂದು ಕಡೆ ಒಂದು ರಾಜ್ಯಪಾಲರು, ಇನ್ನೊಂದು ಕಡೆ ಸರ್ಕಾರದಲ್ಲೇ ಉನ್ನತ ಮಟ್ಟದ ಅಧಿಕಾರಿಗಳು CS ಅವ್ರಿಗೂ ಕೂಡ ಕೆಲವು ವಿಚಾರಗಳಲ್ಲಿ ಒಂದಷ್ಟು ಹಕ್ಕು ಅಥವಾ ಅವ್ರಿಗೊಂದು ಪವರ್ ಅಂತ ಅವ್ರಿಗೊಂದಿರುತ್ತೆ. ಇದೇನಾಗುತ್ತೆ, ಚೀಫ್ ಸೆಕ್ರೆಟರಿ ಕಡೆಯಿಂದ ಕೆಳಗಿನ ಅಧಿಕಾರಿಗಳ ಪ್ರಾಸಿಕ್ಯೂಷನ್ಗೆ ಒಂದು ಕಡೆ ಅನುಮತಿ ಸಿಗುತ್ತೆ. ಏನೋ ಕೆಳಗಿನ ಅಧಿಕಾರಿಗಳು ತಪ್ಪು ಮಾಡಿರ್ತಾರೆ ಅಂತ ಅಂದ್ಕೊಳ್ರಪ್ಪ, ಆವಾಗ ಅಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕು, ವಿಚಾರಣೆ ಮಾಡಬೇಕು ಅಂದಾಗ ಚೀಫ್ ಸೆಕ್ರೆಟರಿ ಕಡೆಯಿಂದ ಒಂದು ಅನುಮತಿಯನ್ನು ಪಡ್ಕೊಳ್ಬಹುದಾಗುತ್ತೆ. ಆದರೆ CM ಅಂತ ಒಂದು ವಿಚಾರ ಬಂದಾಗ ಅವರ ಮೇಲೆ ರಾಜ್ಯಪಾಲರೇ ಅನುಮತಿ ಕೊಡಬೇಕು. ಆಯಿತು, ಕರ್ಕೊಂಡು ಹೋಗಿ ವಿಚಾರಣೆ ಮಾಡಿ ಅದೇನು ನೋಡಿ ಅಂತ ಹೇಳಿ. ಸರ್ಕಾರದ ಉನ್ನತ ಅಧಿಕಾರಿಗಳ ವಿರುದ್ಧ ತನಿಖೆಗೆ ಸರ್ಕಾರವೇ ಒಂದು ಪೂರ್ವಾನುಮತಿ ಕೊಟ್ಬಿಡುತ್ತೆ. ಯಾರಾದರೂ ಉನ್ನತ ಅಧಿಕಾರಿ ಇರ್ತಾರಲ್ಲಪ್ಪ, ಏನು ದೂರು ಬಂತು ಅಂದರೆ ಆಯಿತು ನೀವು ಚೆಕ್ ಮಾಡಿ ತನಿಖೆ ಮಾಡಿ ಅಂತ ಹೇಳಿಬಿಡ್ತಾರೆ. ಚೀಫ್ ಸೆಕ್ರೆಟರಿ ಕಡೆಯಿಂದ ಅವರ ಕೆಳಗಿನ ಅಧಿಕಾರಿಗಳ ಪ್ರಾಸಿಕ್ಯೂಷನ್ಗೆ ಆ ರೀತಿಯಲ್ಲಿ ಅನುಮತಿ ಸಿಗುತ್ತೆ. ಇನ್ನೊಂದು ಕಡೆ ಏನಾದರೂ ಆಯ್ತಪ್ಪ ಒಂದು ಕೊಲೆ ಮಾಡಿಬಿಟ್ಟಿರ್ತಾರಪ್ಪ ಯಾರೋ, ಅವಾಗಲೂ ಅನುಮತಿ ಕೇಳ್ಕೊಂಡು ಕೂತ್ಕೋತಾರ? ನೋ. ಕ್ರಿಮಿನಲ್ ಪ್ರಕರಣಗಳಿಗೆ ಇದು ಅನ್ವಯ ಆಗಲ್ಲ. ಇಲ್ಲೇನು ಬರ್ತಾ ಇರೋದು ಮ್ಯಾಟ್ರು, ಈ ಲ್ಯಾಂಡು, ಯಾವುದೋ ಭೂ ವ್ಯವಹಾರ, ಇನ್ಯಾವುದೋ ಸ್ವಲ್ಪ ದುಡ್ಡು, ಈ ಥರದೊಂದು ವಿಚಾರಗಳು ಬಂದಾಗ ಅದು ಸಿವಿಲ್ ಮ್ಯಾಟ್ರ್ ಥರ ಆಗುತ್ತಲ್ಲ. ಇಂಥ ಮ್ಯಾಟ್ರ್ಗಳಲ್ಲಿ ಮಾತ್ರ ಇಂಥವಕ್ಕೆ ಮುಖ್ಯಮಂತ್ರಿಯ ಮೇಲೆ ತನಿಖೆ ಮಾಡಬೇಕು ಅಂದಾಗ ರಾಜ್ಯಪಾಲರಿಂದ ಒಂದು ಅನುಮತಿ ಬೇಕಾಗುತ್ತೆ. ರಾಜ್ಯಪಾಲರ ಬಳಿಯಲ್ಲಿ ಯಾವುದೇ ತನಿಖಾ ಅಧಿಕಾರಿಗಳು ಇರಲ್ಲ. ಯಾವುದೋ ಒಂದು ತನಿಖಾ ಅಧಿಕಾರಿ ಇಟ್ಕೊಂಡು ಒಂದು ಗುಂಪು ಕಟ್ಕೊಂಡು ಕೂತಿರ್ತಾರೆ ರಾಜ್ಯಪಾಲರು. ನೋ. ಅವಾಗೇನಾಗುತ್ತೆ, ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದು CM ಹಾಗೂ ಮಂತ್ರಿಗಳ ವಿರುದ್ಧವಾಗಿ ಸಲ್ಲಿಕೆ ಆಗಿರತಕ್ಕಂಥ ದೂರಿನ ಬಗ್ಗೆ ವಿವರಗಳನ್ನು ಕೋರಬಹುದು. ಏನೋ ತಂಡ ರಚನೆ ಮಾಡಿಕೊಂಡು ಅದೇನಾಗಿದೆ ನನಗೆ ಹೇಳಿ ಅಂತ ಕೇಳಲ್ಲ. ಇಲ್ಲೇನು ಮಾಡಿಬಿಡ್ತಾರೆ, ಅವಾಗ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೀತಾರೆ, ಚೀಫ್ ಸೆಕ್ರೆಟರಿಗೆ ಪತ್ರ ಬರೀತಾರೆ, ಇದೇನು ಕಥೆ ಇದು, ಇದೇನು ಪ್ರಕರಣ ಇದು, ನನಗೆ ಇದರ ಬಗ್ಗೆ ಅವರ ವಿರುದ್ಧ ಸಲ್ಲಿಕೆ ಆಗಿರ್ತಕ್ಕಂಥ ಖಾಸಗಿ ದೂರಿನ ಬಗ್ಗೆ ನನಗೆ ವಿವರಗಳು ಬೇಕು ಅಂತ ಅವರು ಕೇಳಬಹುದಾಗತ್ತೆ. ಅದ್ರ ಪ್ರಕಾರ ಅವ್ರಿಗೆ ಆ ಒಂದು ವಿವರವನ್ನು ಕೂಡ ಕೊಡಬಹುದಾಗತ್ತೆ. ಖಾಸಗಿ ದೂರಿನ ಜೊತೆಗೆ ಸಲ್ಲಿಸಿರ್ತಕ್ಕಂಥ ದಾಖಲೆಗಳನ್ನು ಕೂಡ ಪರಿಶೀಲಿಸೋದಕ್ಕೆ ಮುಖ್ಯ ಕಾರ್ಯದರ್ಶಿಗಳಿಗೆ ರಾಜ್ಯಪಾಲರು ಸೂಚನೆ ಕೊಡಬಹುದು. ಸ್ಟ್ರೈಟ್ ಅವೇ ಚೀಫ್ ಸೆಕ್ರೆಟರಿಗೆ ಹೇಳಬಹುದು, ಅವರು ಅದೇನು ದಾಖಲೆ ಕೊಟ್ಟಿದ್ದಾರೋ ನೋಡ್ರಿ, ಅದು ನನಗೆ ವರದಿ ಬೇಕಿದ್ರ ಬಗ್ಗೆ ಹೇಳಬಹುದು. ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು CM ಅಥವಾ ಯಾವುದೋ ಮಿನಿಸ್ಟ್ರ್ ವಿರುದ್ಧ ಸಲ್ಲಿಕೆ ಆಗಿರತಕ್ಕಂತಹ ಪ್ರೈವೇಟ್ ಕಂಪ್ಲೈಂಟ್, ಖಾಸಗಿ ದೂರಿನ ಬಗ್ಗೆ ಮಾಹಿತಿಯನ್ನು ಕೋರಬಹುದು ರಾಜ್ಯಪಾಲರು. ಆ ಪ್ರಕಾರ ಏನಾಗುತ್ತೆ, ರಾಜ್ಯಪಾಲರಿಗೆ ಚೀಫ್ ಸೆಕ್ರೆಟರಿ ಅಲ್ಲಿ ಉತ್ತರ ಕೊಡಬೇಕಾಗತ್ತೆ. ಇದು ಯಾವುದು ಕೂಡ ಕಾಮನ್ ಮ್ಯಾನ್ಗೆ ಇದು ಅನ್ವಯಿಸೋದಿಲ್ಲ. ಹಾಗಾದರೆ ಈಗ ಸಿದ್ದರಾಮಯ್ಯ ಅವರಿಗೆ ಹಾದಿಗಳೆಲ್ಲ ಮುಚ್ಚೋಗ್ಬಿಟ್ಟಿದೆಯಾ, ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆಯಾ? ಅವ್ರಿಗೆ ಏನಿದೆ, ಸಿದ್ದರಾಮಯ್ಯ ಅವ್ರಿಗಿರ್ತಕ್ಕಂತಹ ಆಪ್ಷನ್ಸ್ ಏನು ಅಂತ ನೋಡಿದಾಗ ಅವ್ರಿಗೆ ಅದು ಇಷ್ಟ ಇಲ್ಲಿ. ಸಿದ್ದರಾಮಯ್ಯ ವಿರುದ್ಧ ಒಂದು ಕಡೆ ಅಧಿಕಾರ ದುರುಪಯೋಗದ ಆರೋಪ ಕೇಳಿ ಬಂದಿದೆ. ಇವರನ್ನು ಅಧಿಕಾರ ದುರುಪಯೋಗ ಪಡಿಸ್ಕೊಂಡ್ಬಿಟ್ಟು ಈ ಥರ ಎಲ್ಲ ಸೈಟಲ್ಲಿ ಏನೋ ಮಾಡಿಬಿಟ್ಟಿದ್ದಾರೆ ಇವರು. CM ವಿರುದ್ಧ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಭ್ರಷ್ಟಾಚಾರ ನಡೆದಿದೆ, ಕೋಟ್ಯಂತರ ರೂಪಾಯಿ ಬೆಲೆಯ ನಿವೇಶನಗಳನ್ನು ಪ್ರಭಾವ ಬಳಸಿಕೊಂಡು ಅವರ ಪತ್ನಿಗೆ ಇವರು ಮಂಜೂರು ಮಾಡಿಸ್ಬಿಟ್ಟಿದ್ದಾರೆ ಅಂತ. ಕಮಿಟಿಲಿ ಇರಲಿಲ್ಲ, ಟೆಕ್ನಿಕಲಿ ಅಂತ ಬಂದಾಗ ವಿಚಾರಣೆ ಬೇರೆ ಆಗುತ್ತೆ. ಆದರೆ ಇವರು ಸಿದ್ದರಾಮಯ್ಯ ಅವರಲ್ಲವೇ, ಪವರ್ ಇಟ್ಕೊಂಡಿರ್ತಾರೆ ಇವರು, ಒಂದು ಕಾಲಕ್ಕೆ ಇವರು CM ಕೂಡ ಆಗಿದ್ದರು, ಈ ಥರ ಒಂದಷ್ಟು ಹೇಳ್ತಾರೆ. ಈಗ ರಾಜ್ಯಪಾಲರ ನೋಟಿಸ್ಗೆ ಉತ್ತರಿಸಬಹುದು, ಇಲ್ಲ ಉತ್ತರಣೆ ಕೊಡಲ್ಲ ನಾನು ಅಂತ ಕೂಡ ಸುಮ್ಮನೆ ಇರಬಹುದು. ರಾಜ್ಯಪಾಲರ ನೋಟಿಸನ್ನು ವಿರೋಧ ಮಾಡಿಕೊಂಡು ಸಿದ್ದರಾಮಯ್ಯನವರು ನೇರವಾಗಿ ಹೈಕೋರ್ಟ್ ಕೂಡ ಹೋಗಬಹುದು.
ಇವ್ರು ನೋಟಿಸ್ ಕೊಟ್ಟಿದ್ದಾರಪ್ಪ, ನಾನು ಇದಕ್ಕೇನು ಉತ್ತರ ಕೊಡಲ್ಲ, ನಾನು ಹೈಕೋರ್ಟಲ್ಲೇ ಚಾಲೆಂಜ್ ಮಾಡ್ತೀನಿ ಅಂತ ಕೂಡ ಸಿದ್ದರಾಮಯ್ಯನವ್ರು ಬೇಕಾದರೆ ಈಗ ಹೈಕೋರ್ಟ್ಗೆ ಹೋಗಬಹುದಾಗತ್ತೆ. ಅಲ್ಲಿಗೆ ಸಿದ್ದರಾಮಯ್ಯನವ್ರಿಗೆ ಎಲ್ಲ ದ್ವಾರಗಳು ಕ್ಲೋಸ್ ಆಗಿದೆ ಅಂತೇನಿಲ್ಲ. ಸಾಂವಿಧಾನಿಕ ಅಧಿಕಾರದ ದುರ್ಬಳಕೆ ಅಂತ ರಾಜ್ಯಪಾಲರ ವಿರುದ್ಧವಾಗಿ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಸ್ವಾಮಿ, ಸೆಂಟ್ರಲ್ ಗೌರ್ಮೆಂಟ್ ಹೇಳಿ ಕೇಳಿ ಬೇರೆ ಪಕ್ಷದಿದೆ, ಅವ್ರ ಕಡೆಯಿಂದನೇ ರಾಜ್ಯಪಾಲರಲ್ಲಿ ನಮ್ಮ ರಾಜ್ಯಕ್ಕೆ ಬಂದಿರೋದು ಥಾವರ್ ಚಂದ್ ಗೆಹ್ಲೋಟ್ ಅವರು. ಈ ಥರ ನಮ್ಮ ಸರ್ಕಾರ ಅಸ್ಥಿರಗೊಳಿಸಬೇಕು, ಇವರ ಪಕ್ಷಕ್ಕೆ ಮೆಜಾರಿಟಿ ಸಿಕ್ಕಲಿಲ್ಲ, ಇಂಥ ರಾಜಕೀಯ ಕಾರಣ ಇಟ್ಕೊಂಡು ರಾಜ್ಯಪಾಲರು ಒಂದು ಸರ್ಕಾರದಿಂದ ದೊಡ್ಡ ಮಟ್ಟದ 135 ಶಾಸಕರ ಆಯ್ಕೆಯಾಗಿ ಅವರೆಲ್ಲರೂ ಒಮ್ಮತದಿಂದ ಆಯ್ಕೆ ಮಾಡಿ ನನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಿದ್ದಾರೆ. ನನ್ನ ಮೇಲಿಂದ ಷಡ್ಯಂತ್ರ ಮಾಡ್ತಾ ಇದ್ದಾರೆ. CJI ನೇತೃತ್ವದಲ್ಲಿ ಪೂರ್ಣ ಪೀಠದ ಮುಂದೆ ಸಾಂವಿಧಾನಿಕ ಬಿಕ್ಕಟ್ಟು ಈ ಥರ ಇದೆ, ನನಗೆ ನ್ಯಾಯ ಕೊಡಿಸಿ ಅಂತ ಕೂಡ ಕೇಳಿಕೊಳ್ಳಬಹುದು. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿದ್ದಾರಲ್ಲ, ಅವ್ರ ಬಳಿಯಲ್ಲಿ ಒಂದು ಪೂರ್ಣ ಪ್ರಮಾಣದ ಪೀಠ ರಚನೆ ಮಾಡಿ ನನಗೆ ಈಗ ಒಂದು ಕೇಸಲ್ಲಿ ನ್ಯಾಯ ಕೊಡಿಸಿ ಅಂತ ಕೂಡ ಇವರು ದೂರಬಹುದು, ಅಥವಾ ಇವರೊಂದು ಮನವಿಯನ್ನು ಮಾಡಿಕೊಳ್ಬಹುದು ಅಂತ ರಾಜ್ಯಪಾಲರು ಸಂಚೆ ರೂಪಿಸ್ಬಿಟ್ಟಿದ್ದಾರೆ ಅಂತ ಒಂದು ಕಡೆ ಸುಪ್ರೀಂ ಕೋರ್ಟಲ್ಲಿ, ಒಂದು ಕಡೆ ರಾಷ್ಟ್ರಪತಿಗಳ ಬಳಿಯಲ್ಲಿಯೂ ಕೂಡ ಇದೇ CM ಸಿದ್ದರಾಮಯ್ಯ ಅವರು ದೂರು ಕೊಡಲಿಕ್ಕೆ ಆಗುತ್ತೆ. ಆಯಿತು, ಪ್ರಾಸಿಕ್ಯೂಷನ್ ಕೊಡದೇ ಇದ್ದರೆ ಆಯ್ತಪ್ಪ, ಈಗ ಯಾರೊಬ್ಬರು ಪ್ರೈವೇಟ್ ಕಂಪ್ಲೇಂಟ್ ದೂರುದಾರ ಹೋಗಿದ್ದಾರಪ್ಪ, ಒಬ್ಬರು ಯಾರು TJ ಅಬ್ರಹಾಂ ಇರಬೇಕಲ್ಲ, ದೂರುದಾರ ಹೋಗಿದ್ದಾರೆ, ನಾನು ಪರ್ಮಿಷನ್ ಕೊಡಲ್ಲ ಅಂತ ರಾಜ್ಯಪಾಲರು ಹೇಳಿಬಿಟ್ರು. ಆಗ ದೂರುದಾರನಿಗಿರ್ತಕ್ಕಂತಹ ಆಪ್ಷನ್ಸ್ ಏನು, ಅಥವಾ ಪ್ರಾಸಿಕ್ಯೂಷನ್ಗೆ ಕೊಡದೇ ಇದ್ದರೆ ಯಾರಿಗಾದರೂ ಆಗಲಿ ಉಳ್ಕೊಳ್ಳುವಂಥ ಆಯ್ಕೆ ಏನು ಅಂತ ನಾವು ಚೆಕ್ ಮಾಡ್ಕೊಂಡಾಗ ಅಲ್ಲಿ ಬರುತ್ತೆ ನಿಮಗೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಇವರು ಚಾಲೆಂಜ್ ಮಾಡಬಹುದು ಹೋಗಿ. ಈ ಥರ ನಾವೊಂದು ದೂರು ಕೊಟ್ಟಿದ್ದೀವಿ, ನಮ್ಮ ಬಳಿ ಇಷ್ಟು ಆಧಾರಗಳಿದೆ, ಈ ಡಾಕ್ಯುಮೆಂಟ್ಗಳಿದೆ, ಪ್ರೈಮಾ ಫೇಸಿ ಚೆಕ್ ಮಾಡಿಕೊಂಡು ಸ್ವಾಮಿ ಇದರಲ್ಲಿ ನಮ್ಗೆ ನ್ಯಾಯ ಕೊಡಿಸಿ, ಈ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಒಂದಷ್ಟು ಬಡವ್ರಿಗೆ ಅನ್ಯಾಯ ಆಗಿದೆ, ಹಿ ಕ್ಯಾನ್ ಕ್ಲೈಮ್, ಅವ್ರು ಅದನ್ನು ಕ್ಲೈಮ್ ಮಾಡಬಹುದಲ್ಲಿ. ಇನ್ನೊಂದು ಕಡೆ ತನಿಖೆಗೆ ಸೂಕ್ತವಾದ ಪ್ರಕರಣ ಅಂತ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಲ್ಲಿ ಯಶಸ್ವಿಯಾದರೆ ಆವಾಗ ಪ್ರಾಸಿಕ್ಯೂಷನ್ ಕೊಡಬಹುದಾಗತ್ತೆ. ರಾಜ್ಯಪಾಲರು ಬೇಡ, ಇನ್ಯಾರು ಬೇಡ, ಕೋರ್ಟೇ ನೇರವಾಗಿ ಮಾಡಿರಿ ತನಿಖೆ ಸಿದ್ದರಾಮಯ್ಯ ಅವ್ರ ಮೇಲೆ, ಏನಿದೆ ಅದರಲ್ಲಿ, ನನಗೆ ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನು ನೋಡಿದಾಗ ಪ್ರೈಮಾ ಫೇಸಿ ಅಥವಾ ಮೇಲುನೋಟಕ್ಕೆ ನನಗಿಲ್ಲಿ ಅವ್ಯವಹಾರ ಆಗಿರುವುದು ಕಂಡು ಬರುತ್ತಿರುತ್ತದೆ, ಆದಾಗಿ ಈ ಸದರಿ ಪ್ರಕರಣದ ತನಿಖೆಯನ್ನು ತಾವು ನಡೆಸಬಹುದು. ಹೈಕೋರ್ಟ್ ಹೇಳಬಹುದು, ಒಂದು ಅಧಿಕಾರಿಗಳಿಗೆ ಹೇಳಬಹುದಾಗತ್ತೆ, ಹೈಕೋರ್ಟ್ ನೇರವಾಗಿ ತನಿಖೆ ಮಾಡಿ ರಿಪೋರ್ಟ್ ಕೊಟ್ಟರೆ ನನಗೆ ಅಂತ ಹೇಳಿ. ಅಟ್ ದ ಸೇಮ್ ಟೈಮ್ ಆರೋಪದ ದಾಖಲೆಗಳು ಸೂಕ್ತವಾಗಿದ್ದರೆ ತನಿಖೆ ಕೊಡುತ್ತೆ. ರಾಜ್ಯ ಅಥವಾ ಕೇಂದ್ರದ ತನಿಖಾ ಸಂಸ್ಥೆಗಳಿಗೂ ತನಿಖೆಗೆ ಸೂಚಿಸಬಹುದಾಗತ್ತೆ. ರಾಜ್ಯ ಮಟ್ಟದಲ್ಲಿ CIDಗಾದರೂ ಹೇಳಿ, ಇವರು SITಗಾದರೂ ಹೇಳ್ಕೊಳ್ಳಿ, ಕೇಂದ್ರ ಮಟ್ಟದಲ್ಲಿ ಆದರೆ ಅದೇ ನೋಡ್ರಪ್ಪ, IT ಸ್ವಲ್ಪ ನೋಡಿ ಚೆಕ್ ಮಾಡಿ ಅದೇನು ಕತೆ ಅಂತ. ED ಜಾರಿ ನಿರ್ದೇಶನಾಲಯ, ಎನ್ಫೋರ್ಸ್ಮೆಂಟ್ ಡೈರೆಕ್ಟೊರೇಟ್, ನೀವು ತನಿಖೆ ಮಾಡ್ರಪ್ಪ ಅಂತ ಹೇಳ್ಬಹುದು. ಇಲ್ವಾ CBI ತನಿಖೆ ಮಾಡಿ ರಿಪೋರ್ಟ್ ಕೊಡ್ರಿ ಅಂತ ಕೂಡ ನೇರವಾಗಿ ನ್ಯಾಯಾಲಯಗಳು ಹೇಳಬಹುದಾಗುತ್ತದೆ. ಆಗ ರಾಜ್ಯಪಾಲರು ಬೇಕಾಗಲ್ಲ, ಇನ್ನೊಬ್ಬರು ಬೇಕಾಗಲ್ಲ, ಆದರೆ ದೂರುದಾರ ಏನು ಮಾಡ್ತಾರೆ ಎನ್ನುವುದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ವಿಚಾರದಲ್ಲಿ ಕೋರ್ಟ್ ತನಿಖೆಗೆ ಏನಾದರೂ ಸೂಚನೆ ಕೊಟ್ಟುಬಿಟ್ರೆ ರಾಜ್ಯಪಾಲರು ಅನುಮತಿ ಕೊಡದೇ ಇರಲಿ, ಅದು ಇರ್ರಿಲೆವೆಂಟ್ ಆಗಿಬಿಡುತ್ತೆ. ನೇರವಾಗಿ ಅಷ್ಟು ಜನ ಕಾಯ್ತಾರಪ್ಪ ದೂರುದಾರ, ಇವರು ರಾಜ್ಯಪಾಲರು ಯಾಕೋ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಇವರು ಏನೋ ಒಂದಷ್ಟು ರಾಜಕೀಯವಾಗಿ ಏನೋ ಮಾತಾಡ್ತಾ ಇದ್ದಾರೆ ಅಂತ ಅನಿಸಿದರೆ ದೂರುದಾರನಿಗೆ ನೇರವಾಗಿ ಕೋರ್ಟ್ ಅಪ್ರೋಚ್ ಮಾಡಿದಾಗ ಕೋರ್ಟ್ಗೆ ಕನ್ವಿನ್ಸ್ ಮಾಡುವಲ್ಲಿ ಈ ದೂರುದಾರ ಯಶಸ್ವಿಯಾದರೆ ಆಗ ಯಾವುದೇ ತನಿಖಾ ಸಂಸ್ಥೆಗೆ ಕೋರ್ಟ್ ದೂರು ಕೊಡಬಹುದಾಗುತ್ತೆ. ಇದು ಈ ಒಂದು ಪ್ರಾಸಿಕ್ಯೂಷನ್ಗೆ ಕೊಡದೇ ಇದ್ದರೆ ಏನಾಗುತ್ತೆ ಅಂತ ಒಂದು ಉತ್ತರ ಅಷ್ಟೇ ಇಲ್ಲಿ.